ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಹೊಂದಲು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ನೀವು ಸಾಕ್ಷಿಯಾಗಿ ಜೀವಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇಂದು ಧ್ಯಾನ ಮಾಡುವಂಥ ವಿಷಯ ಶ್ರೇಷ್ಠವಾದ ಹೋರಾಟವನ್ನು ಮಾಡು. ಗಮನದಲ್ಲಿಟ್ಟುಕೊಳ್ಳ್ರಿ, ದೇವರ ಮಕ್ಕಳು, ದೇವರ ಸೇವಕರು ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿ ಜಯವನ್ನು ಪಡೆದುಕೊಳ್ಳಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ದೇವರು ಯಾತಕ್ಕಾಗಿ ನಿಮ್ಮನ್ನು ಕರೆದನು? ದೇವರು ಯಾತಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡನು? ನೀವು ಈ ಲೋಕದಲ್ಲಿ ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿ ಜಯವನ್ನ ಪಡೆದುಕೊಳ್ಳಲು ದೇವರು ನಿಮ್ಮನ್ನ ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ. ಇದು ನಿಮ್ಮ ಮನಸ್ಸಲ್ಲಿರಬೇಕು. ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಬಾಧೆಗಳು ಬಂದಾಗ ಸೋತು ಹೋಗಬಾರದು, ಕುಂದಿ ಹೋಗಬಾರದು. ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕು. ವೈರಿಯಾದ ಸೈತಾನು ನಿಮಗೆ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾನೆ, ಶೋಧನೆಗಳನ್ನು ತರುತ್ತಾನೆ, ಕಷ್ಟಗಳನ್ನು ತರುತ್ತಾನೆ, ಬಾಧೆಗಳನ್ನು ತರುತ್ತಾನೆ. ಏನೇ ಬಂದರೂ ದೇವರ ಮೇಲೆ ನಂಬಿಕೆ ಇಟ್ಟು ನಿಮಗೆ ಬರುವಂಥ ಹೋರಾಟದ ಮೇಲೆ ನೀವು ಜಯವನ್ನು ಪಡೆದುಕೊಳ್ಳಬೇಕು. ಶ್ರೇಷ್ಠವಾದ ಹೋರಾಟವನ್ನು ದೇವರ ಮಕ್ಕಳು ಮಾಡಿ ಜಯವನ್ನು ಪಡೆದುಕೊಳ್ಳಬೇಕು. ಮಾತ್ರವಲ್ಲದೆ ನಿತ್ಯ ಜೀವನ ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ದೇವರು ನಮಗೆ ನಿತ್ಯ ಜೀವನ ಕೊಟ್ಟಿದ್ದಾರೆ. ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು ಬರುವಂಥ ಸಮಯದಲ್ಲಿ ನಿತ್ಯ ಜೀವನ ಕಳಕೊಳ್ಳಬಾರದು. ಕ್ರಿಸ್ತನ ಮೇಲಿರುವಂಥ ನಂಬಿಕೆಯನ್ನು ಕಳಕೊಳ್ಳಬಾರದು. ಈ ಲೋಕದಲ್ಲಿ ದೇವರ ಮಕ್ಕಳಿಗೆ ಹೋರಾಟಗಳು ಬರ್ತದೆ. ನೀವು ಶ್ರೇಷ್ಠವಾದ ಹೋರಾಟವನ್ನು ಮಾಡಿ ನಿತ್ಯ ಜೀವನ ಹಿಡಿದುಕೊಂಡು ಜಯವನ್ನು ನೀವು ಪಡೆದುಕೊಳ್ಳಬೇಕು. ನಿಮಗೇನೇ ಕಷ್ಟ ಬಂದರೂ, ಏನೇ ಹೋರಾಟ ಬಂದರೂ, ಏನೇ ಶೋಧನೆ ಬಂದರೂ ನಿಮಗೆ ದೇವರು ಜಯವನ್ನ ಇಟ್ಟಿದ್ದಾರೆ. ಈ ಲೋಕದಲ್ಲಿ ವೈರಿಯಾದ ಸೈತಾನು ನಿಮಗೆ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಿರುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡಿದ್ರೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ದೇವರ ಮಕ್ಕಳು, ದೇವರ ಸೇವಕರು ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಬಂದಾಗ, ಯಾಕೆ ನನಗೆ ಹೋರಾಟ, ಯಾಕೆ ಈ ಕಷ್ಟ, ಯಾಕೆ ಶೋಧನೆ, ನನಗೆ ಯಾಕೆ ಇವೆಲ್ಲ ಬರ್ತದೆ ಎಂಬುದಾಗಿ ಕಳವಳ ಪಡ್ತಾರೆ. ದೇವರ ಮೇಲೆ ಇರುವಂಥ ನಂಬಿಕೆನ ಕಳಕೊಳ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಲೋಕದಲ್ಲಿ ನಿಮಗೆ ಹೋರಾಟ ಇದೆ. ನಾವು ಯಾವುದರ ಮೇಲೆ ಹೋರಾಟ ಮಾಡಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೇಳಿಸಿಕೊಳ್ಳ್ರಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹಾಗಾದರೆ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ಹೋರಾಟಗಳಿದೆ. ಈ ಹೋರಾಟದಲ್ಲಿ ನಾವು ಜಯವನ್ನ ಪಡೆದುಕೊಳ್ಳಬೇಕು. ಸೋಲು ನಮಗಿಲ್ಲ, ಜಯ ನಮಗುಂಟು. ಅದು ನಿಮ್ಮ ಮನಸ್ಸಲ್ಲಿರಬೇಕು.
ಏನೇ ಶೋಧನೆಗಳು ಬಂದ್ರು, ಏನೇ ಹೋರಾಟಗಳು ಬಂದ್ರು, ಏನೇ ಕಷ್ಟಗಳು ಬಂದ್ರು, ಸೈತಾನ್ ಅನೇಕ ವಿಧವಾದ ಕಾಯಿಲೆಗಳನ್ನ, ರೋಗಗಳನ್ನ ನಿಮ್ಮಲ್ಲಿ ತಂದರೂ ವೈರ್ಯ ಬಲಗಳನ್ನ ಮುರಿದು ಜಯವನ್ನ ಪಡೆಕೊಳ್ಳಲು ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ನೀವು ಅಧಿಕಾರ ಹೊಂದಿದ ದೇವರ ಮಕ್ಕಳು. ಅಧಿಕಾರ ನಿಮಗುಂಟು, ಜಯ ನಿಮಗುಂಟು. ನಿಮಗೇನೇ ಹೋರಾಟ ಬಂದರೂ ಅದರ ಮೇಲೆ ಜಯ ದೇವರು ಇಟ್ಟಿದ್ದಾರೆ. ಹಾಗಾದ್ರೆ ನೀವೇನ್ ಮಾಡಬೇಕು? ಪ್ರತಿದಿನ ಮರೆಯದಂತೆ ಉದಯದಲ್ಲೇ ಎದ್ದು ದೇವರನ್ನ ಆರಾಧನೆ ಮಾಡಿ ಪ್ರಾರ್ಥಿಸಿ ದೇವರ ಬಲವನ್ನು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವರಾಗಿ ಜೀವನ ಮಾಡಬೇಕು. ದೇವರ ಜೀವವುಳ್ಳ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯದಂತೆ ಜೀವಿಸಬೇಕು. ಈ ಲೋಕದಲ್ಲಿ ಸರ್ವವು ಯೇಸು ಕ್ರಿಸ್ತನೆಂಬುದಾಗಿ ನೀವು ತಿಳ್ಕೊಂಡಿರಬೇಕು. ಈ ಲೋಕದಲ್ಲಿ ಯಾವುದು ನನಗೆ ಶಾಶ್ವತವಲ್ಲ, ಯೇಸು ಕ್ರಿಸ್ತ ನನಗೆ ಶಾಶ್ವತ. ಈ ಲೋಕದಲ್ಲಿ ಏನೇ ಹೋರಾಟ ಬಂದರೂ ನಾನು ಕ್ರಿಸ್ತನೊಂದಿಗಿದ್ದು ಜಯವನ್ನ ಪಡೆದುಕೊಳ್ಳುತ್ತೇನೆಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯದಂತೆ ಜೀವಿಸಿ ಜಯವನ್ನ ಪಡೆದುಕೊಳ್ಳಬೇಕು. ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಕುಗ್ಗಿ ಹೋಗಬಾರದು, ಸೋತು ಹೋಗಬಾರದು. ಇದು ದೇವರ ಮಕ್ಕಳ ಲಕ್ಷಣವಲ್ಲ. ದೇವರು ಜಯವನ್ನ ಪಡೆದುಕೊಂಡಿದ್ದಾನೆ. ದೇವರು ಲೋಕವನ್ನೇ ಜಯಿಸಿದ್ದಾನೆ. ಯೇಸು ಕ್ರಿಸ್ತನ ಮಕ್ಕಳಾದ ನಾವು, ನೀವು ವೈರ್ಯ ಬಲಗಳನ್ನ ಮುರಿದು ನೀವು ಜಯವನ್ನ ಪಡೆದುಕೊಳ್ಳಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನ ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಶ್ರೇಷ್ಠವಾದ ಹೋರಾಟವನ್ನ ಮಾಡು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 16:33 ವಚನದಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಈ ಸ್ವಾಮಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಶೋಧನೆಗಳು, ಕಷ್ಟಗಳು, ಬಾಧೆಗಳು ಬರ್ತವೆ, ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನನ್ನ ಮಕ್ಕಳಾದ ನೀವು, ನನ್ನ ಸೇವಕರಾದ ನೀವು ಲೋಕವನ್ನೇ ಜಯಿಸಬೇಕು. ನಿಮಗೆ ವಿರುದ್ಧವಾಗಿ ಬರುವಂತ ವೈರ್ಯ ಬಲಗಳನ್ನು ಮುರಿದು ಶೋಧನೆಗಳ ಮೇಲೆ, ಕಷ್ಟಗಳ ಮೇಲೆ ನೀವು ಜಯವನ್ನ ಪಡೆದುಕೊಳ್ಳಬೇಕು. ಯಾಕಂದ್ರೆ ದೇವರು ನಿಮಗೆ ಜಯವನ್ನ ಕೊಟ್ಟಿದ್ದಾರೆ. ಲೋಕವನ್ನೇ ಜಯಿಸಿದಂತ ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ನಿಮ್ಮ ಸಂಗಡ ಇರುವುದರಿಂದ, ನೀವು ದೇವರ ಮಕ್ಕಳಾಗಿರುವುದರಿಂದ ನಿಮ್ಮನ್ನ ಈ ಲೋಕದಲ್ಲಿ ಯಾವ ವ್ಯಕ್ತಿಯಾಗಲಿ, ಶಕ್ತಿಯಾಗಲಿ ನಿಮ್ಮನ್ನ ಜಯಿಸಲು ಸಾಧ್ಯವಿಲ್ಲ. ದೇವರು ನಿಮಗೆ ಜಯ ಇಟ್ಟಿದ್ದಾರೆ. ನಿಮಗೆ ಸೋಲಿಲ್ಲ. ನೀವು ಹೇಳಬೇಕು, ನನಗೆ ಸೋಲಿಲ್ಲ, ನಾನು ಜಯ ಪಡೆದಂತ ದೇವರ ಮಗನು, ಮಗಳು ಆಗಿದ್ದೇನೆ. ನನಗೆ ಜಯ ಉಂಟು. ನನಗೆ ಇರುವಂತ ಸಮಸ್ಯೆಗಳಿಂದ, ಹೋರಾಟಗಳಿಂದ ನಾನು ಜಯವನ್ನ ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ನೀವು ಹೇಳಬೇಕು. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4:13 ವಚನದಲ್ಲಿ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ನನ್ನನ್ನು ಬಲಪಡಿಸುವಂತ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಮುಂದೆ ವಾಕ್ಯವನ್ನ ಹೇಳುತ್ತಿರುವಂತ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಕಷ್ಟಗಳು, ಹೋರಾಟಗಳು, ಶೋಧನೆಗಳು, ವೇದನೆಗಳು ಬಂದರೂ ಅವೆಲ್ಲದರ ಮೇಲೆ ದೇವರು ನಮಗೆ ಜಯವನ್ನ ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ಇಂದು ದೇವರ ಜೀವವುಳ್ಳ ವಾಕ್ಯವನ್ನ ನಿಮಗೆ ತಿಳಿಸುವಂತ ಸಾಧನವಾಗಿ ನಮ್ಮನ್ನು ಮಾರ್ಪಡಿಸಿದ್ದಾರೆ. ಎಲ್ಲ ಮಹಿಮೆ ದೇವರಿಗುಂಟಾಗಲಿ.
ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೀವು ಹೇಳ್ಬೇಕು, ಯೇಸು ಕ್ರಿಸ್ತನು ನನ್ನಲ್ಲಿ ಇರುವುದರಿಂದ ಏನು ಶೋಧನೆಗಳು, ವೇದನೆಗಳು, ಕಷ್ಟಗಳು, ನಷ್ಟಗಳು ಬಂದರು ಅವೆಲ್ಲದರ ಮೇಲೆ ಹೋರಾಡಿ ನಾನು ಜಯವನ್ನ ಪಡೆದುಕೊಳ್ತೇನೆ. ಯಾಕಂದ್ರೆ ನನ್ನನ್ನ ಬಲಪಡಿಸುವಂತ ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನೆ. ಯೇಸು ಕ್ರಿಸ್ತನು ಲೋಕವನ್ನೇ ಜಯಿಸಿದ್ದಾನೆ. ಲೋಕವನ್ನೇ ಜಯಿಸಿದಂತ ದೇವರು, ವೈರ್ಯ ಕಾರ್ಯಗಳನ್ನು ಲಯ ಮಾಡಿದ ದೇವರು, ಪಾಪದ ಶಾಪದ ಬಲವನ್ನ ಮುರಿದಂತ ದೇವರು, ಸತ್ತು ಮೂರನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂತ ಮಹೋನ್ನತ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಿನ್ನ ಹೋರಾಟದ ಮೇಲೆ, ನಿನ್ನ ಕಷ್ಟಗಳ ಮೇಲೆ, ನಿನ್ನ ಸಮಸ್ಯೆಗಳ ಮೇಲೆ ನಾನು ಜಯವನ್ನ ಕೊಡುತ್ತೇನೆ. ನಾನು ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಉದ್ಧರಿಸ್ತೇನೆ, ನಿನ್ನ ಅಭಿಷೇಕಿಸ್ತೇನೆ, ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸ್ತೇನೆ ಎಂಬುದಾಗಿ ದೇವರು ಹೇಳುವಾಗ ದೇವರ ಮೇಲೆ ನಂಬಿಕೆ ಇಡ್ರಿ. ಅಪೊಸ್ತಲನಾದ ಪೌಲನು ಅದನ್ನೇ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿರಿ, ಅವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡಿದ್ರ, ದೇವರು ಎಂತ ಅಧಿಕಾರವನ್ನ ದೇವರ ಮಕ್ಕಳಿಗೆ ದೇವರು ಕೊಟ್ಟಿದ್ದಾರೆ. ಅವುಗಳನ್ನ, ಚೇಳುಗಳನ್ನ, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಸೈತಾನನು ಏನು ಶೋಧನೆಗಳನ್ನು, ವೇದನೆಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ಸಮಸ್ಯೆಗಳನ್ನು ತಂದರು, ಅವೆಲ್ಲದರ ಮೇಲೆ ದೇವರು ನಿಮಗೆ ಜಯವನ್ನು ಇಟ್ಟಿದ್ದಾರೆ. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ವೈರ್ಯ ಸಮಸ್ತ ಬಲವನ್ನ ತುಳಿಯಲು ಅಧಿಕಾರ ಕೊಟ್ಟಿದ್ದಾರೆ. ವಾಕ್ಯದಲ್ಲಿ ನೋಡ್ತೇವೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಈ ವಾಕ್ಯ ನಿಮ್ಮ ಮನಸ್ಸಿನಲ್ಲಿರಬೇಕು. ವೈರ್ಯ ಸಮಸ್ತ ಬಲವನ್ನ ತುಳಿಯುವಂತ ದೇವರ ಮಕ್ಕಳು ನಾವು. ಯಾವ ವ್ಯಕ್ತಿ ಆಗಲಿ, ಶಕ್ತಿ ಆಗಲಿ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇದನ್ನು ತಿಳ್ಕೊಂಡಾಗ ಎಷ್ಟು ಸಂತೋಷ ಆಗ್ತದೆ. ದೇವರ ಮಕ್ಕಳು, ಅಧಿಕಾರ ಹೊಂದಿದ ದೇವರ ಮಕ್ಕಳು. ಹಾಗಾದ್ರೆ ಈ ಲೋಕದಲ್ಲಿ ಕೊಡಲ್ಪಟ್ಟಂತ ಅವಧಿಯಲ್ಲಿ, ಆಯಸ್ಸಿನಲ್ಲಿ, ಸಮಯದಲ್ಲಿ ಶ್ರೇಷ್ಠ ಹೋರಾಟವನ್ನ ಮಾಡಿ ಜಯವನ್ನ ಪಡೆದುಕೊಳ್ಳಬೇಕು. ಶ್ರೇಷ್ಠ ಹೋರಾಟವನ್ನ ಮಾಡಿ ಜಯವನ್ನ ಪಡೆದುಕೊಳ್ಳಬೇಕು. ಸೋಲು ದೇವರ ಮಕ್ಕಳಿಗಿಲ್ಲ. ನೀವು ಹೇಳಬೇಕು, ಸೋಲು ನನಗಿಲ್ಲ, ದೇವರು ನನಗೆ ಜಯವನ್ನ ಇಟ್ಟಿದ್ದಾರೆ. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ, ಕಷ್ಟಗಳು, ನಷ್ಟಗಳು ಬಂದರೂ ಅದರ ಮೇಲೆ ಜಯವನ್ನ ದೇವರು ನನಗೆ ಕೊಟ್ಟಿದ್ದಾರೆ. ನಿಮಗೆ ಅವಮಾನ ಆಯ್ತಾ? ನಿಮಗೆ ನಷ್ಟ ಆಯ್ತಾ? 2ರಷ್ಟು ಮಾನವನ್ನು, ಆಶೀರ್ವಾದವನ್ನು ದೇವರು ನಮಗೆ ಇಟ್ಟಿದ್ದಾರೆ. ಅದನ್ನು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಪಡೆಕೊಳ್ಳ್ರಿ. ನೀವು ದೇವರ ಮಕ್ಕಳು, ಅಧಿಕಾರ ಹೊಂದಿದ ದೇವರ ಮಕ್ಕಳು. ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ವೈರ್ಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಅಧಿಕಾರ ಹೊಂದಿದ ದೇವರ ಮಕ್ಕಳು ಹೆಂಗಿರ್ಬೇಕು? ಧೈರ್ಯದಿಂದ ಈ ಲೋಕದಲ್ಲಿ ಜೀವಿಸಬೇಕು. ನಿಮ್ಮೊಳಗೆ ಧೈರ್ಯ ಇರಬೇಕು. ದೇವರು ನಿಮಗೆ ಕೊಟ್ಟಿರುವಂತ ಆತ್ಮ ಧೈರ್ಯದ ಆತ್ಮ, ಏಡಿತನದ ಆತ್ಮವಲ್ಲ. ನೀವು ಸೋತು ಹೋಗಬಾರ್ದು. ಸಮಸ್ಯೆಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ, ಹೋರಾಟಗಳನ್ನು ನೋಡಿ ಹೇಳಬೇಕು ನೀವು, ಇದರ ಮೇಲೆ ದೇವರು ನನಗೆ ಜಯವನ್ನ ಕೊಟ್ಟಿದ್ದಾರೆ, ನಾನು ಜಯ ಪಡೆದ ದೇವರ ಮಗನು, ಮಗಳು ಆಗಿದ್ದೇನೆ ಎಂಬುದಾಗಿ ನೀವು ಹೇಳಬೇಕು. ನೀವು ಮಾತನಾಡಬೇಕು. ದೇವರು ಮಾತನಾಡಲು ಎಲ್ಲ ಉಂಟಾಯಿತು. ಆತನು ಬಾಯ ಮಾತಿನಿಂದ ಎಲ್ಲವನ್ನ ಉಂಟು ಮಾಡಿದನು. ದೇವರ ಮಕ್ಕಳು ಮಾತಾಡಬೇಕು, ಜಯವನ್ನ ಮಾತನಾಡಬೇಕು, ಸೋಲನ್ನ ಮಾತನಾಡಬಾರ್ದು. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ
ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಯಾರ್ಯಾರಿದ್ದಾರೋ, ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೋ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೂ ದೇವರು ಜಯವನ್ನ ಕೊಟ್ಟಿದ್ದಾರೆ, ಸೋಲಿಲ್ಲ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ದೇವರು ನಮಗೆ ಜಯವನ್ನ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ನಮಗೆ ಸೋಲಿಲ್ಲ, ನಮಗೆ ಜಯ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಬರುವಂತ ಎಲ್ಲ ಹೋರಾಟದ ಮೇಲೆ ನೀವು ಜಯವನ್ನ ಪಡಕೊಳ್ಳಬೇಕು, ಸೋತು ಹೋಗಬಾರ್ದು. ಇದು ದೇವರ ಚಿತ್ತವಾಗಿದೆ, ದೇವರ ಬಯಕೆ ಆಗಿದೆ. ಅದಕ್ಕಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 21ರಿಂದ 22 ವಚನದಲ್ಲಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಯೇಸು ಸ್ವಾಮಿ ನರಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು. 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ತಂದೆಯ ಚಿತ್ತವನ್ನು ಮಾಡಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ವೈರ್ಯ ಬಲಗಳನ್ನು ಮುರಿದು ದೇವರು ಈ ಲೋಕದಲ್ಲಿ ಜಯವನ್ನ ಪಡಕೊಂಡು ಆತನ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾಸದಲ್ಲಿ ಕೂತುಕೊಂಡನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಮಕ್ಕಳಾದ ನಾವು ಈ ಭೂಲೋಕದಲ್ಲಿ ಏನ್ ಮಾಡಬೇಕು? ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಜಯವನ್ನ ಪಡೆಕೊಳ್ಳಬೇಕು. ಪರಲೋಕದಲ್ಲಿ ನಮ್ಮನ್ನ ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರೊಂದಿಗೆ ಕುಳಿತುಕೊಳ್ಳುವಂತ ಸೌಭಾಗ್ಯವನ್ನ ದೇವರಿಟ್ಟಿದ್ದಾರೆ. ನೀವು ಹೇಳಬೇಕು, ನಾನು ಹೋರಾಟವನ್ನ ಮಾಡಿ ಜಯವನ್ನ ಪಡೆಕೊಳ್ಳುತ್ತೇನೆ. ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನೆ. ದೇವರ ಜೀವವುಳ್ಳ ವಾಕ್ಯ ನನ್ನಲ್ಲಿದೆ. ಪವಿತ್ರಾತ್ಮರು ನನ್ನಲ್ಲಿದ್ದಾರೆ. ನಾನು ಜಯ ಪಡೆದಂತ ದೇವರ ಮಗನು ಮಗಳು ಆಗಿದ್ದೇನೆ. ನನಗೆ ಜಯ ಉಂಟು ಎಂಬುದಾಗಿ ನೀವು ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ, ನಿಮಗೆ ಧೈರ್ಯ ಬರ್ತದೆ. ನೀವು ಶೋಧನೆಗಳನ್ನ ಜಯಿಸ್ತೀರಾ, ಕಷ್ಟಗಳನ್ನ ಜಯಿಸ್ತೀರಾ, ಸಮಸ್ಯೆಗಳಿಂದ ಹೊರ ಬರ್ತೀರಾ. ಯೇಸು ಕ್ರಿಸ್ತನು ನಿಮ್ಮ ಜೊತೆಲಿದ್ದು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೊನೆಯದಾಗಿ 2 ತಿಮೋತಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲಿಯು ಮುಂದೆ ನನಗೆ ಸಿದ್ಧವಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವುದನ್ನ ನಾವು ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಅಂದ್ರೆ ಓಡಿ ಮುಗಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀವು ನಿಮ್ಮ ಓಟವನ್ನ ಓಡಿ ಮುಗಿಸಬೇಕು. ಕ್ರಿಸ್ತನ ಮೇಲಿರುವಂತಹ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕು, ಕಳಕೊಳ್ಳಬಾರದು. ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು ಬಂದಾಗ ನಂಬಿಕೆ ಕಳಕೊಳ್ಳಬಾರದು. ಮಾತ್ರವಲ್ಲದೆ ನೀತಿವಂತರಿಗೆ ದೊರಕುವ ಜಯಮಾಲಿಯು ಮುಂದೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀತಿವಂತರಿಗೆ, ಜಯ ಪಡೆದಂತ ಮಕ್ಕಳಿಗೆ ಜಯಮಾಲಿಯು ಸಿದ್ಧವಾಗಿದೆ. ಹಾಗಾದ್ರೆ ಪ್ರಿಯರೇ, ನಾವು ಈ ಲೋಕದಲ್ಲಿ ನಮ್ಮ ಓಟವನ್ನ ಓಡಿ ಮುಗಿಸಬೇಕು, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕು, ಪರಲೋಕದಲ್ಲಿ ಜೀವವೆಂಬ ಜಯಮಾಲಿಯನ್ನ ಹೊಂದಿಕೊಳ್ಳಬೇಕು. ದೇವರಾತ್ಮನು
ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದ ಜೀವಿತವೆಲ್ಲ ಈ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಶ್ರೇಷ್ಠವಾದ ಹೋರಾಟವನ್ನು ನೀವು ಮಾಡಿ ಜಯವನ್ನು ಪಡೆದುಕೊಳ್ಳಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ಕರೆದಿದ್ದಾರೆ. ಹಾಗಾದರೆ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ದೇವರ ಬಲವನ್ನು ಹೊಂದಿಕೊಂಡು, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು, ದೇವರ ವಾಕ್ಯದ ಬಲದಲ್ಲಿ ವೈರಿಯ ಬಲಗಳನ್ನು ಮುರಿದು ಜಯವನ್ನು ಪಡೆದುಕೊಂಡು ಭೂಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು. ಮಾತ್ರವಲ್ಲದೆ ನಮ್ಮ ಓಟವನ್ನು ಓಡಿ ಮುಗಿಸಬೇಕು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮ ಮನಸ್ಸಲ್ಲಿ ನೀವು ತಿಳ್ಕೊಳ್ಬೇಕು, ನನಗೆ ಜಯ ಉಂಟು, ನನಗೆ ಅಧಿಕಾರ ಉಂಟು, ನನಗೆ ಸೋಲಿಲ್ಲ. ದೇವರೇ, ಈ ವಾಕ್ಯದ ಮೂಲಕವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿರೋದರಿಂದ ನನ್ನ ಜೀವಿತ ಕಾಲವೆಲ್ಲ ಕ್ರಿಸ್ತನ ಮೇಲೆ ನಂಬಿಕೆನ ನಾನು ಕಾಪಾಡಿಕೊಳ್ಳುತ್ತೇನೆ, ನನ್ನ ಓಟವನ್ನು ಓಡಿ ಮುಗಿಸುತ್ತೇನೆ. ಯೇಸುವೆ, ನಾನು ನಿನ್ನೊಟ್ಟಿಗೆ ಜೀವಿಸ್ತೇನೆ, ನಿನ್ನ ಆತ್ಮನಿಂದ ನನ್ನ ತುಂಬಿಸಿ ಬಲಪಡಿಸಿ ಎಂಬುದ ಕೇಳುವಾಗ ದೇವರು ನಿಮ್ಮನ್ನು ಬಲಪಡಿಸಿ ಅಭಿಷೇಕಿಸಿ ನಿಮಗೆ ಬರುವಂತಹ ಶೋಧನೆಗಳ ಮೇಲೆ, ಹೋರಾಟದ ಮೇಲೆ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಜಯವನ್ನ ಪಡೆದುಕೊಳ್ಳಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನಿನ್ನ ಜೀವಳ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. ಶ್ರೇಷ್ಠವಾದ ಹೋರಾಟವನ್ನ ಮಾಡು ಎಂಬುದಾಗಿ ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ನನ್ನ ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅವಮಾನಿಂದೆಗಳಲ್ಲಿ, ರೋಗದಲ್ಲಿದ್ದೇನೆ. ನನಗೆ ಅನೇಕ ಹೋರಾಟಗಳಿದೆ. ಇದರ ಮೇಲೆ ನನಗೆ ಜಯವನ್ನು ಇಟ್ಟಿದ್ದೀರಿ, ನನಗೆ ಸ್ತೋತ್ರ. ನನ್ನನ್ನು ಬಲಪಡಿಸಿರಿ, ಪವಿತ್ರಾತ್ಮ ತುಂಬಿಸಿರಿ, ನಿನ್ನ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂತ ಕೃಪೆ ಕೊಡ್ರಿ. ನನ್ನನ್ನ ನಿನ್ನ ಆತ್ಮನಿಂದ ತುಂಬಿಸಿ, ನಂಬಿಕೆಯನ್ನು ಹುಟ್ಟಿಸಿ, ಪೂರೈಸಿರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು, ಅವರೆಲ್ಲರ ಮೇಲೆ ನಿನ್ನ ಜೀವ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮರ ಶಕ್ತಿ ಇಳಿದು ಬರ. ಈ ವಾಕ್ಯದ ಮೂಲಕವಾಗಿ ನೀವು ಮಾತನಾಡಿರುವಾಗ ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡೋದು. ಅವರೆಲ್ಲ ಸಮಸ್ಯೆಗಳಿಂದ, ಹೋರಾಟಗಳಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಂಡು, ಜಯವನ್ನು ಹೊಂದಿಕೊಂಡು ನಿನ್ನನ್ನು ಮಹಿಮೆ ಪಡಿಸಲು ಸಹಾಯ ಮಾಡಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಚುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ಶ್ರೇಷ್ಠವಾದ ಹೋರಾಟವನ್ನ ಮಾಡ್ರಿ. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಜಯವನ್ನ ಕೊಟ್ಟಿದ್ದಾರೆ. ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಜಯವನ್ನ ಪಡೆಕೊಂಡು ದೇವರನ್ನ ಮಹಿಮೆ ಪಡಿಸ್ತೀನಿ. ಅದಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪವಿತ್ರಾತ್ಮರ ನಡೆಸುವಿಕೆ, ಪರಿಶುದ್ಧಾತ್ಮನ ಆಳ್ವಿಕೆ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.